Hey there. Subscribe to my channel. And also press this bell icon. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ದೈವ ಸಂಕಲ್ಪ. ಸೊ ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ಶೀಟಲ್ಲಿ ಪೈ ಚಾರ್ಟನ್ನು ಹೇಗೆ ಹಾಕೋದು ಅನ್ನೋದನ್ನು ನೋಡೋಣ. ಸೊ ಕಂಡಕ್ಟ್ ಅ ಸರ್ವೆ ಆನ್ ದಿ ಸ್ಮೋಕರ್ಸ್ ವಿತ್ ರೆಸ್ಪೆಕ್ಟ್ ಟು ದರ್ ಏಜಸ್ ಇನ್ ಯುವರ್ ಲೊಕ್ಯಾಲಿಟಿ ಆ್ಯಂಡ್ ಪ್ಲಾಟ್ ಪೈ ಚಾರ್ಟ್ ಫಾರ್ ದಿ ಡೇಟಾ ಕಲೆಕ್ಟೆಡ್ ಫ್ರಮ್ 50 ಪೀಪಲ್ ಯೂಸಿಂಗ್ MS ಎಕ್ಸೆಲ್. ಸೊ ನೀವು ಒಂದು ಸರ್ವೆನ ಕಂಡಕ್ಟ್ ಮಾಡಬೇಕು. ನಿಮ್ಮ ಲೊಕ್ಯಾಲಿಟಿಯಲ್ಲಿ ಸ್ಮೋಕರ್ಸ್ ಇದ್ದರೆ ಅವ್ರ ಹತ್ರ ನೀವು ಏಜನ್ನು ಕಲೆಕ್ಟ್ ಮಾಡಬೇಕು. ಸೊ ಯಾವ ಏಜ್ ಅವರು ನಿಮ್ಮ ಲೊಕ್ಯಾಲಿಟಿಯಲ್ಲಿ ಹೆಚ್ಚಿಗೆ ಜನ ಸ್ಮೋಕರ್ಸ್ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಸರ್ವೆನ ನೀವು ಕಂಡಕ್ಟ್ ಮಾಡಿ ಅದನ್ನು MS ಎಕ್ಸೆಲಲ್ಲಿ ಆ ಡೇಟಾವನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಪೈ ಚಾರ್ಟನ್ನು ಹಾಕಬೇಕು. ಸೊ ಸರ್ವೆನ ಕಂಡಕ್ಟ್ ಮಾಡುವಾಗ ಇಲ್ಲಿ ನೀವು ಎಷ್ಟು ಜನರ ಹತ್ರ ಕನ್ಸಲ್ಟ್ ಮಾಡಬೇಕು ಅಂತ ಇದೆ, 50 ಪೀಪಲ್, 50 ಜನ ಸ್ಮೋಕರ್ಸ್ ಹತ್ರ ನಿಮ್ಮ ಲೊಕ್ಯಾಲಿಟಿಯಲ್ಲಿ ಏಜನ್ನು ಕಲೆಕ್ಟ್ ಮಾಡಿ ಆ ಡೇಟಾನ ಕಲೆಕ್ಟ್ ಮಾಡಿ MS ಎಕ್ಸೆಲಲ್ಲಿ ಅದಕ್ಕೆ ಪೈ ಚಾರ್ಟನ್ನು ಹಾಕಬೇಕು. ಸೊ ಲೆಟ್ ಅಸ್ ಸಿ ಹೌ ಟು ಡೂ ದಿಸ್ ಇನ್ MS ಎಕ್ಸೆಲ್. ಸಪೋಸ್ ನೀವು ಆಲ್ರೆಡಿ ಸರ್ವೆನ ಕಂಡಕ್ಟ್ ಮಾಡಿದ್ದೀರಿ, ಆ ಡೇಟಾನ MS ಎಕ್ಸೆಲಲ್ಲಿ ಈಗ ಡೈರೆಕ್ಟಾಗಿ ಎಂಟರ್ ಮಾಡೋಣ. ಸೊ ಕಾಲಮ್ ಎದಲ್ಲಿ ನಾನು ನೇಮ್ ಆಫ್ ದಿ ಸ್ಮೋಕರ್ಸ್ ತಗೊಂಡಿದ್ದೀನಿ, ಕಾಲಮ್ ಬಿದಲ್ಲಿ ಏಜಸ್ ಅಂತ ತಗೊಂಡಿದ್ದೀನಿ. ಸೊ 50 ಪೀಪಲ್, 50 ಜನರ ಹತ್ರ ನೀವು ಸರ್ವೆನ ಕಂಡಕ್ಟ್ ಮಾಡಬೇಕು. ಸೊ ಪರ್ಸನ್ 1 ಅಪ್ ಟು ಪರ್ಸನ್ 50 ತನಕ ಕಾಲಮ್ ಎದಲ್ಲಿ ತಗೊಂಡಿದ್ದೀನಿ. ಇವಾಗ ಸೇ ಪರ್ಸನ್ 1 ಇಸ್ ಅ ಸ್ಮೋಕರ್ ಆ್ಯಂಡ್ ಹಿಸ್ ಏಜ್ ಈಸ್ ಸೇ 56. ಸೊ ಈ ರೀತಿ ನೀವು ಡೇಟಾನ ಕಲೆಕ್ಟ್ ಮಾಡಿ ನೀವೇ ಅದನ್ನು MS ಎಕ್ಸೆಲಲ್ಲಿ ಟೈಪ್ ಮಾಡಬೇಕು. ಸೊ ಪ್ರತಿಯೊಂದು ಪರ್ಸನ್ನಿನ ಏಜನ್ನು ಕೂಡ ನೀವಿಲ್ಲಿ ಈ ರೀತಿ ಟೈಪ್ ಮಾಡ್ಕೋತಾ ಹೋಗಿ. ಸೊ ಈ ರೀತಿ ಮ್ಯಾನ್ಯಲಿ ಟೈಪ್ ಮಾಡೋದ್ರ ಬದಲು ನೀವು ರ್ಯಾಂಡ್ ಬಿಟ್ವೀನ್ ಫಾರ್ಮುಲಾನು ಯೂಸ್ ಮಾಡಬಹುದು. ಸೊ ಈಕ್ವಲ್ ಟು ರ್ಯಾಂಡ್ ಬಿಟ್ವೀನ್ ಬ್ರಾಕೆಟ್ ಓಪನ್. ಸೊ ಬಿಟ್ವೀನ್ ಸೇ 15 and 107, 15 and 107 ನನಗೆ ಒಂದು ರ್ಯಾಂಡಮ್ ಡೇಟಾ ಜನರೇಟ್ ಆಗಬೇಕು. ಸೊ ಅದಕ್ಕೋಸ್ಕರ 15, 107 ಅಂತ ಕೊಡ್ತೇನೆ. ಇಲ್ಲಿ 15 ಯಾಕೆ ತಗೋಬೇಕು ಅಂದರೆ, ಸ್ಮೋಕರ್ಸು ತುಂಬ ಚಿಕ್ಕ ಮಕ್ಕಳು ಯಾರು ಸ್ಮೋಕ್ ಮಾಡಲ್ಲ, 1 ವರ್ಷದವರು 2 ವರ್ಷದವರು ಎಲ್ಲ. ಅದಕ್ಕೋಸ್ಕರ ಒಂದು 15 ಇಯರ್ಸಿಂದ ಸ್ಮೋಕರ್ಸು ಸಿಗ್ಬೋದು ಅಂತ ಇಟ್ಕೊಂಡು 15 ಮಿನಿಮಮ್ ಆಗಿ ತಗೊಂಡಿದ್ದೀನಿ. ಹಾಗೆ ಮ್ಯಾಕ್ಸಿಮಮ್ 107, 107 ವರ್ಷದವರೆಗೂ ತಗೊಂಡಿದ್ದೀನಿ. ಸೊ ಈಗ ಎಂಟರ್ ಕೊಟ್ಟರೆ ಅಲ್ಲೊಂದು ರ್ಯಾಂಡಮ್ ಡೇಟಾ ಜನರೇಟ್ ಆಗುತ್ತೆ. ಸೊ ಈ ಫಾರ್ಮುಲಾನ ನೀವು ಎಲ್ಲ 50 ಪರ್ಸನ್ಸಿಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಈ ರೀತಿ ರ್ಯಾಂಡ್ ಬಿಟ್ವೀನ್ ಫಾರ್ಮುಲಾನ ಯೂಸ್ ಮಾಡಿ ಏಜ್ಗಳನ್ನು ನೀವು ಈ ರೀತಿ ತಗೋಬಹುದು. ಸೊ ಈ ರೀತಿ ರ್ಯಾಂಡ್ ಬಿಟ್ವೀನ್ ಫಾರ್ಮುಲಾ ಯೂಸ್ ಮಾಡಿದರೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಈ ಜನರೇಟ್ ಆಗಿದ್ದ ರ್ಯಾಂಡಮ್ ಡೇಟಾಗಳನ್ನು ಕಾಪಿ ಮಾಡಿ ಅದೇ ಪ್ಲೇಸಲ್ಲೇ ವ್ಯಾಲ್ಯೂ ಆಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಸ್ಪೆಷಲ್ ಮಾಡಿ ವ್ಯಾಲ್ಯೂಸ್ ತಗೊಂಡು ಓಕೆ ಕೊಟ್ಟರೆ ಅವೆಲ್ಲ ಏನಾಗುತ್ತೆ, ವ್ಯಾಲ್ಯೂ ಆಗಿ ಪೇಸ್ಟ್ ಆಗುತ್ತೆ. ಸೊ ಈ ರೀತಿ ಮಾಡಿ ನೀವು ರ್ಯಾಂಡ್ ಬಿಟ್ವೀನ್ ಫಾರ್ಮುಲಾ ಯೂಸ್ ಮಾಡಿ ಡೇಟಾವನ್ನು ತಗೋಬಹುದು. ಸೊ ಕಂಪಲ್ಸರಿ ಹೀಗೆ ಮಾಡಬೇಕು ಅಂತ ಇಲ್ಲ. ಸೊ ಮ್ಯಾನ್ಯಲಿ ಕೂಡ ನೀವು ಪ್ರತಿಯೊಂದು ಪರ್ಸನ್ನಿಗೂ ಏಜನ್ನು ಟೈಪ್ ಮಾಡ್ಕೋಬಹುದು. ಸೊ ಇಷ್ಟು ಮಾಡಿ ಆದಮೇಲೆ ನೆಕ್ಸ್ಟ್ ಈ ಟೇಬಲನ್ನು ಕ್ರಿಯೇಟ್ ಮಾಡಿಕೊಡಿ. ಟೇಬಲ್ ಆಫ್ 3 ಕಾಲಮ್ಸ್. ಫಸ್ಟು ಕ್ಲಾಸ್ ಇಂಟರ್ವಲ್, ಆಮೇಲೆ ಅಪ್ಪರ್ ಲಿಮಿಟ್ ಆಫ್ ಕ್ಲಾಸ್ ಇಂಟರ್ವಲ್, ಆಮೇಲೆ ಫ್ರೀಕ್ವೆನ್ಸಿ. ಸೊ ಇದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಆ್ಯಕ್ಚುಲಿ ಕ್ಲಾಸ್ ಇಂಟರ್ವಲ್ ಯಾವ ರೀತಿ ಇದೆ, 0 to 17 ಫಸ್ಟ್ ಕ್ಲಾಸ್ ಇಂಟರ್ವಲ್, ಆಮೇಲೆ 18 to 35 ಸೆಕೆಂಡ್ ಕ್ಲಾಸ್ ಇಂಟರ್ವಲ್, 36 to 53 ಥರ್ಡ್ ಕ್ಲಾಸ್ ಇಂಟರ್ವಲ್, ಈ ರೀತಿ 90 to 107 ತನಕ ವಿಚ್ ಈಸ್ ಲಾಸ್ಟ್ ಕ್ಲಾಸ್ ಇಂಟರ್ವಲ್. ನೆಕ್ಸ್ಟ್ ಕಾಲಮಲ್ಲಿ ಎಲ್ಲ ಅಪ್ಪರ್ ಲಿಮಿಟ್ಗಳನ್ನು ಈ ರೀತಿ ಬರ್ಕೊಳ್ಳಿ. 17, 35, 53 ಅಪ್ ಟು 107 ಅಪ್ಪರ್ ಲಿಮಿಟ್ಗಳನ್ನು ಬರ್ಕೊಳ್ಳಿ. ಆಮೇಲೆ ಫ್ರೀಕ್ವೆನ್ಸಿಗಳನ್ನು ಜನರೇಟ್ ಮಾಡಬೇಕು. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಯಾವ ರೀತಿ ನೀವು ಫ್ರೀಕ್ವೆನ್ಸಿನ ಜನರೇಟ್ ಮಾಡ್ಕೊಂಡಿದ್ರೋ ಅದೇ ರೀತಿ ಇಲ್ಲಿ ಫ್ರೀಕ್ವೆನ್ಸಿನ ಜನರೇಟ್ ಮಾಡ್ಕೊಳ್ಳಿ. ಸೊ ಫ್ರೀಕ್ವೆನ್ಸಿನ ಜನರೇಟ್ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋನ ಒಂದ್ಸರಿ ನೋಡಿಕೊಂಡು ಫ್ರೀಕ್ವೆನ್ಸಿನ ಇಲ್ಲಿ ಜನರೇಟ್ ಮಾಡಿ. ಸೊ ಆ ವಿಡಿಯೋದ ಲಿಂಕನ್ನು ಮೇಲ್ಗಡೆ ಐ ಬಟನ್ನಲ್ಲಿ ಕೊಟ್ಟಿರ್ತೇನೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆ ವಿಡಿಯೋನ ಫಸ್ಟು ನೋಡ್ಕೊಳ್ಳಿ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಿಗೆ ಪೈ ಚಾರ್ಟನ್ನು ಇನ್ಸರ್ಟ್ ಮಾಡಬೇಕು.
ಪೈ ಚಾರ್ಟನ್ನು ಇನ್ಸರ್ಟ್ ಮಾಡಲಿಕ್ಕೆ ಈ ಫ್ರೀಕ್ವೆನ್ಸಿಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಫ್ರೀಕ್ವೆನ್ಸಿ ಅಂತ ಬರ್ದಿರೋ ಹೆಡಿಂಗ್ ಬೇಡ, ಎಲ್ಲ ಕ್ಲಾಸ್ ಇಂಟರ್ವಲ್ಲಿಗೂ ಬಂದಿರೋ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮೆನುಗೆ ಹೋಗಿ ಇನ್ಸರ್ಟ್ ಮೆನುವಲ್ಲಿ ಚಾರ್ಟ್ ಸೆಕ್ಷನಲ್ಲಿ ಇಲ್ಲಿ ಪೈ ಚಾರ್ಟ್ ಇದೆ. ಈ ಪೈ ಚಾರ್ಟನ್ನು ಓಪನ್ ಮಾಡಿ. ಐದರ್ ಯು ಕ್ಯಾನ್ ಯೂಸ್ 2D ಪೈ ಚಾರ್ಟ್ ಆರ್ 3D ಪೈ ಚಾರ್ಟ್. ಸೊ ಲೆಟ್ ಮಿ ಟೇಕ್ 2D ಪೈ ಚಾರ್ಟ್. 2D ಪೈ ಚಾರ್ಟನ್ನು ಕ್ಲಿಕ್ ಮಾಡ್ತೇನೆ. ಸೊ ಪೈ ಚಾರ್ಟು ಇನ್ಸರ್ಟ್ ಆಗಿದೆ. ಸೊ ಇವಾಗ ಇಲ್ಲಿ ಬೇರೆ ಯಾವುದಾದ್ರೂ ಲೇಔಟನ್ನು ತಗೊಳ್ಳಿ. ಅಂದರೆ ಇಲ್ಲಿ ಚಾರ್ಟ್ ಸ್ಟೈಲ್ಸ್ ಅಂತ ಇದೆ, ಅದರಲ್ಲಿ ಬೇರೆ ಯಾವುದಾದ್ರೂ ಪರ್ಸೆಂಟೇಜ್ ಬರುವಂತಹ ಒಂದು ಲೇಔಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಪರ್ಸೆಂಟೇಜ್ ತೋರಿಸ್ತಾ ಇದೆ. ಹಾಗೆ ಚಾರ್ಟ್ ಟೈಟಲನ್ನು ಕೊಡಿ. ಟೈಟಲ್ ಸ್ಮೋಕರ್ ಸರ್ವೆ ಅಂತ ಕೊಡ್ಬೋದು, ಸ್ಮೋಕರ್ ಸರ್ವೆ. ಇವಾಗ ಈ ಚಾರ್ಟಲ್ಲಿ ಬೇರೆ ಬೇರೆ ಸೆಕ್ಟರ್ಗಳು ಬಂದಿವೆ. ನೋಡಿ 1 ಅಂತ ಏನಿದೆ ಅದು ಬ್ಲೂ ಕಲರನ್ನು ರೀಪ್ರೆಸೆಂಟ್ ಮಾಡ್ತಾ ಇದೆ. ಅಂದರೆ ಬ್ಲೂ ಕಲರ್ ಸೆಕ್ಟರ್ ಏನಿದೆ ಇದು ಫಸ್ಟ್ ಕ್ಲಾಸ್ ಇಂಟರ್ವಲ್, ಇಟ್ ಇಂಡಿಕೇಟ್ಸ್ ಫಸ್ಟ್ ಕ್ಲಾಸ್ ಇಂಟರ್ವಲ್. ಹಾಗೆ ನೆಕ್ಸ್ಟು 2 ಅಂತ ಇದೆ, ಅದಕ್ಕೆ ಆರೆಂಜ್ ಕಲರ್ ಇದೆ. ಸೊ ಆರೆಂಜ್ ಕಲರ್ ಸ್ಲೈಸು ಇಟ್ ಇಂಡಿಕೇಟ್ಸ್ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ 18 to 35. 18 to 35 ರೇಂಜಲ್ಲಿ 14% ಸ್ಮೋಕರ್ಸು ಇದ್ದಾರೆ. ಸೊ ಇಲ್ಲಿ 1 2 3 4 5 6 ಅಂತ ಬಂದಿದೆ. ಅದ್ರ ಬದಲು ಕ್ಲಾಸ್ ಇಂಟರ್ವಲ್ ಬಂದರೆ ಈಸಿಯಾಗಿ ನೀವು ಪೈ ಚಾರ್ಟನ್ನು ಅನಲೈಸ್ ಮಾಡಬಹುದು. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ ಬರಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣ ಎಲ್ಲ ನಂಬರ್ಗಳಿಗೂ ಸೇರಿಸಿ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಟೈಪ್ ಬರುತ್ತೆ, ಅಂದರೆ ಅದು ಸೆಲೆಕ್ಟ್ ಆಗಿದೆ ಅಂತ ಆಯಿತು. ಮೌಸ್ ಪಾಯಿಂಟರ್ನ ಅಲ್ಲೇ ಇಟ್ಕೊಂಡು ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಡೇಟಾ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹಾರಿಜಾಂಟಲ್ ಆಕ್ಸಿಸ್ ಲೇಬಲ್ಸ್ ಅಂತ ಇದೆ, ಅದನ್ನು ಎಡಿಟ್ ಮಾಡಿ. ಸೊ ಇವಾಗ ಆಕ್ಸಿಸ್ ಲೇಬಲ್ ರೇಂಜ್ ಕೊಡಬೇಕು. ಆಕ್ಸಿಸ್ ಲೇಬಲ್ ರೇಂಜ್ ಕೊಡುವಾಗ ಇದೆಲ್ಲ ಕ್ಲಾಸ್ ಇಂಟರ್ವಲ್ಗಳನ್ನು ಸೆಲೆಕ್ಟ್ ಮಾಡಿ. 0 to 17 ಇಂದ ಸ್ಟಾರ್ಟ್ ಮಾಡಿ 90 to 107 ಈ 6 ಕ್ಲಾಸ್ ಇಂಟರ್ವಲ್ಗಳನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಇದಕ್ಕೂ ಸಹ ಓಕೆ ಕೊಡಿ. ಇವಾಗ ನೋಡಿ ಅಲ್ಲಿ ಕ್ಲಾಸ್ ಇಂಟರ್ವಲ್ಗಳು ಬಂದಿದೆ. ಸೊ ಫಸ್ಟ್ ಕ್ಲಾಸ್ ಇಂಟರ್ವಲ್ ಈಸ್ 0 to 17 ರೀಪ್ರೆಸೆಂಟೆಡ್ ಬೈ ಬ್ಲೂ ಕಲರ್ ಸೆಕ್ಟರ್. ಸೊ ಈ ಬ್ಲೂ ಕಲರ್ ಸೆಕ್ಟರ್ ಏನಿದೆ ಅದು ಫಸ್ಟ್ ಕ್ಲಾಸ್ ಇಂಟರ್ವಲ್ ಅನ್ನು ರೀಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಆರೆಂಜ್ ಕಲರ್ ಸೆಕ್ಟರ್ ಏನಿದೆ ಅದು ಕ್ಲಾಸ್ ಇಂಟರ್ವಲ್ 18 to 35 ಅನ್ನು ಇಂಡಿಕೇಟ್ ಮಾಡುತ್ತೆ. ಹಾಗೆ ಗ್ರೀನ್ ಕಲರ್ ಸೆಕ್ಟರ್ ಏನಿದೆ ಅದು ಕ್ಲಾಸ್ ಇಂಟರ್ವಲ್ 90 to 107 ಅದನ್ನು ಇಂಡಿಕೇಟ್ ಮಾಡುತ್ತೆ. ಸೊ 90 to 107 ಏಜ್ ಗ್ರೂಪಲ್ಲಿ 12% ನಿಮಗೆ ಸ್ಮೋಕರ್ಸು ಇದ್ದಾರೆ. ಸೊ ಹೆಚ್ಚಿಗೆ ಸ್ಮೋಕರ್ಸು ಯಾವ ಏಜ್ ಗ್ರೂಪಲ್ಲಿ ಇದ್ದಾರೆ? ಇಲ್ಲಿ ನೋಡಿ 30% ಬಂದಿದೆ, ಇದು ಮ್ಯಾಕ್ಸಿಮಮ್, ಹೌದಾ? ಸೊ ಇದು ಯಾವ ಏಜ್ ಗ್ರೂಪು? ಏಜ್ ಗ್ರೂಪ್ ಕಲರ್ ಯಾವುದಿದೆ ಇದ್ರದ್ದು, ಈ ಸೆಕ್ಟರ್ದು ಕಲರು ಸ್ಕೈ ಬ್ಲೂ ಕಲರ್ ಇದೆ. ಸ್ಕೈ ಬ್ಲೂ ಕಲರ್ ಇಂಡಿಕೇಟ್ಸ್ 72 to 89. ಈ ಏಜ್ ಗ್ರೂಪ್ ಅವರು ಹೆಚ್ಚಿಗೆ ಜನ ಸ್ಮೋಕರ್ಸು ನಿಮ್ಮ ಲೊಕ್ಯಾಲಿಟಿಯಲ್ಲಿ ಇದ್ದಾರೆ. ಕಡಿಮೆ ಸ್ಮೋಕರ್ಸು ಯಾವ ಏಜ್ ಗ್ರೂಪಲ್ಲಿ ಇದ್ದಾರೆ? ಸೊ ಚಿಕ್ಕ ಸ್ಲೈಸ್ ಎಲ್ಲಿದೆ? ಇದು ಚಿಕ್ಕ ಸ್ಲೈಸ್, ಬ್ಲೂ ಕಲರ್ ಸ್ಲೈಸ್ ಈಸ್ ಸ್ಮಾಲರ್. ಸೊ ಎಷ್ಟು ಪರ್ಸೆಂಟು? 4% ಆ ಏಜ್ ಗ್ರೂಪಲ್ಲಿ ಸ್ಮೋಕರ್ಸ್ ಇದ್ದಾರೆ. ಸೊ ಅದು ಯಾವ ಏಜ್ ಗ್ರೂಪ್? ಅದು ಬ್ಲೂ ಕಲರ್ ಅಂದರೆ, ಡಾರ್ಕ್ ಬ್ಲೂ ಕಲರ್ ಅಂದರೆ ಏಜ್ ಗ್ರೂಪ್ 0 to 17. 0 to 17 ಏಜ್ ಗ್ರೂಪ್ ಅವರು ಕಡಿಮೆ ಜನ ಸ್ಮೋಕರ್ಸು ನಿಮ್ಮ ಲೊಕ್ಯಾಲಿಟಿಯಲ್ಲಿ ಇದ್ದಾರೆ. ಈ ರೀತಿ ಈಸಿಯಾಗಿ ನೀವು ಪೈ ಚಾರ್ಟಿಂದ ಅನಾಲಿಸಿಸನ್ನು ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.